ನಮಸ್ಕಾರ. ನಿಜ ಕನ್ನಡ ನ್ಯೂಸ್ನ ಈ ವಿಶೇಷ ವಿವರಣಾತ್ಮಕ ವರದಿಗೆ ನಿಮಗೆಲ್ಲರಿಗೂ ಸ್ವಾಗತ. ಭಾರತದ ರಕ್ಷಣಾ ವಲಯದಲ್ಲಿ ಇವತ್ತೊಂದು ಬೃಹತ್ ಮತ್ತು ನಿಜಕ್ಕೂ ಐತಿಹಾಸಿಕ ಅಂತಲೇ ಹೇಳಬಹುದಾದ ಬೆಳವಣಿಗೆಯಾಗಿದೆ. ಇದು ನಮ್ಮ ದೇಶದ ಭದ್ರತೆಯ ದೃಷ್ಟಿಯಿಂದ ಅಕ್ಷರಶಃ ಒಂದು ಗೇಮ್ ಚೇಂಜರ್. ಯಾವುದೇ ಗೊಂದಲಗಳಿಲ್ಲದೆ ನಮ್ಮ ರಕ್ಷಣಾ ವ್ಯವಸ್ಥೆಯ ಈ ಹೊಸ ಮೈಲಿಗಲ್ಲನ್ನು ಅತ್ಯಂತ ಸರಳವಾಗಿ ಮತ್ತು ಸ್ಪಷ್ಟವಾಗಿ ಈ ವರದಿಯಲ್ಲಿ ನಾವು ಡಿಕೋಡ್ ಮಾಡಲಿದ್ದೇವೆ. ಬನ್ನಿ, ನೇರವಾಗಿ ವಿಷಯಕ್ಕೆ ಹೋಗೋಣ. ಆರಂಭದಲ್ಲೇ ನಿಮ್ಮ ಮನಸ್ಸಿನಲ್ಲಿ ಒಂದು ದೊಡ್ಡ ಪ್ರಶ್ನೆ ಮೂಡ್ತಾ ಇರ್ಬೋದು. ಭಾರತವು ತನ್ನ ಕಾರ್ಯತಂತ್ರದ ನಿರೋಧಕ ಸಾಮರ್ಥ್ಯವನ್ನ, ಅಂದರೆ ಆ ಸ್ಟ್ರಾಟಜಿಕ್ ಡಿಟರೆನ್ಸ್ ಅನ್ನ ಹೇಗೆ ಕಾಪಾಡ್ಕೊಳ್ತಾ ಇದೆ ಅಂತ ನೋಡಿ. ಕೇವಲ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನ ಇಟ್ಕೊಳ್ಳೋದು ಮಾತ್ರ ಅಲ್ಲ, ಅವು ಯಾವಾಗ ಬೇಕಾದರೂ ಯಾವುದೇ ಕ್ಷಣದಲ್ಲಾದರೂ ಕಾರ್ಯಾಚರಣೆಗೆ ರೆಡಿಯಾಗಿವೆ ಅಂತ ಖಚಿತಪಡಿಸ್ಕೊಳ್ಳೋದಿದೆಯಲ್ಲ, ಅದು ಅತಿ ಮುಖ್ಯ. ಭಾರತದ ಈ ಇತ್ತೀಚಿನ ನಡೆ ಈ ಪ್ರಶ್ನೆಗೆ ಹೇಗೆ ಪಕ್ಕಾ ಉತ್ತರ ಕೊಡುತ್ತೆ ಅನ್ನೋದನ್ನ ನಾವೀಗ ನೋಡೋಣ. ವಿಭಾಗ 1, ಅಗ್ನಿ-1 ಯಶಸ್ವಿ ಪರೀಕ್ಷೆ. ಓಕೆ, ಈಗ ಈ ಪರೀಕ್ಷೆಯ ನಿಖರವಾದ ಡೀಟೇಲ್ಸ್ ಕಡೆ ಸ್ವಲ್ಪ ಗಮನ ಹರಿಸೋಣ. ಈ ಶುಕ್ರವಾರ ಪರೀಕ್ಷೆಗೆ ಪಟ್ಟ ಕ್ಷಿಪಣಿಯ ಹೆಸರು ಅಗ್ನಿ-1. ಇದು ಶಾರ್ಟ್ ರೇಂಜ್, ಅಂದ್ರೆ ಕಡಿಮೆ ಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿ. ಇದನ್ನು ಒಡಿಶಾ ರಾಜ್ಯದ ಬಾಲಾಸೋರ್ನಲ್ಲಿರುವ ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್ನಿಂದ ಲಾಂಚ್ ಮಾಡಲಾಗಿದೆ. ಭೌಗೋಳಿಕವಾಗಿ ಮತ್ತು ಆಪರೇಷನಲ್ ದೃಷ್ಟಿಯಿಂದ ನೋಡಿದ್ರೆ ಶುಕ್ರವಾರ ನಡೆದ ಈ ಉಡಾವಣೆ ನಮ್ಮ ಮಿಲಿಟರಿ ಸಿಸ್ಟಮ್ನ ನಿಖರತೆಗೆ ಹಿಡಿದ ಕನ್ನಡಿಯಾಗಿದೆ. ವಿಭಾಗ 2, ರಕ್ಷಣಾ ಸಚಿವಾಲಯದ ಹೇಳಿಕೆ. ಇಲ್ಲಿ ನಾವು ಗಮನಿಸಲೇಬೇಕಾದ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ, ಈ ಕಾರ್ಯಾಚರಣೆಯನ್ನ ಮುನ್ನಡೆಸಿದ್ದು ಯಾರು ಅನ್ನೋದು. ಈ ಲಾಂಚ್ ಅನ್ನ ಸ್ಟ್ರಾಟಜಿಕ್ ಫೋರ್ಸಸ್ ಕಮಾಂಡ್ನ ಆಶ್ರಯದಲ್ಲಿ ಮಾಡಲಾಗಿದೆ. ಭಾರತದ ರಕ್ಷಣಾ ವ್ಯವಸ್ಥೆಯಲ್ಲಿ ಇದು ಎಷ್ಟೊಂದು ಜವಾಬ್ದಾರಿಯುತವಾದ ವಿಭಾಗ ಅಂತ ನಿಮ್ಗೆ ಗೊತ್ತೇ ಇದೆ. ಈ ನಿರ್ದಿಷ್ಟ ಕಮಾಂಡ್ ನೇರವಾಗಿ ಅಖಾಡಕ್ಕಿಳಿದು ಪರೀಕ್ಷೆ ನಡೆಸಿದೆ ಅಂದ್ರೆ ಈ ಮಿಷನ್ನ ಗಂಭೀರತೆ ಎಷ್ಟಿದೆ ಅಂತ ನೀವೇ ಅರ್ಥ ಮಾಡ್ಕೊಳ್ಬಹುದು. ಈ ಪರೀಕ್ಷೆಯ ರಿಸಲ್ಟ್ ಬಗ್ಗೆ ರಕ್ಷಣಾ ಸಚಿವಾಲಯ ಕೊಟ್ಟಿರುವ ಅಫಿಷಿಯಲ್ ಸ್ಟೇಟ್ಮೆಂಟ್ನ ನಾವು ಯಥಾವತ್ತಾಗಿ ನೋಡೋದಾದ್ರೆ, ಅವರು ಹೇಳಿದ್ದಾರೆ, ಕ್ಷಿಪಣಿ ವ್ಯವಸ್ಥೆಯ ಎಲ್ಲಾ ಕಾರ್ಯಾಚರಣೆ ಮತ್ತು ತಾಂತ್ರಿಕ ನಿಯತಾಂಕಗಳನ್ನು ಮೌಲ್ಯೀಕರಿಸಲಾಗಿದೆ. ಅಂದ್ರೆ ಸಿಂಪಲ್ ಭಾಷೆಯಲ್ಲಿ ಹೇಳಬೇಕಂದ್ರೆ, ಈ ಕ್ಷಿಪಣಿಯ ಪ್ರತಿಯೊಂದು ಸಿಸ್ಟಮ್, ಪ್ರತಿಯೊಂದು ಟೆಕ್ನಾಲಜಿ ನಾವು ಅಂದ್ಕೊಂಡಿದ್ದಕ್ಕಿಂತಲೂ 100ಕ್ಕೆ 100 ಪರ್ಫೆಕ್ಟ್ ಆಗಿ ಕೆಲಸ ಮಾಡಿದೆ. ವಿಭಾಗ 3, ಕಾರ್ಯತಂತ್ರದ ನಿರೋಧಕ, ಅಂದರೆ ಸ್ಟ್ರಾಟಜಿಕ್ ಡಿಟರೆನ್ಸ್. ಹಾಗಾದ್ರೆ ನಮ್ಮ ಸೇನೆಗೆ ಇದರಿಂದಾಗುವ ಲಾಭವಾದರೂ ಏನು? ಈ ಯಶಸ್ಸು ಭಾರತೀಯ ಸಶಸ್ತ್ರ ಪಡೆಗಳ ಕಾರ್ಯಾಚರಣೆಯ ಸಿದ್ಧತೆ ಮತ್ತು ಆ ಕಾರ್ಯತಂತ್ರದ ನಿರೋಧಕ ಸಾಮರ್ಥ್ಯವನ್ನ ಮೇಂಟೈನ್ ಮಾಡುವಲ್ಲಿ ಒಂದು ಬೃಹತ್ ಹೆಜ್ಜೆಯಾಗಿದೆ. ಯಾವುದೇ ರೀತಿಯ ಸವಾಲು ಎದುರಾದರೂ ನಮ್ಮ ಪಡೆಗಳು ಸದಾ ರೆಡಿಯಾಗಿವೆ ಮತ್ತು ಎದುರಾಳಿಗಳ ಯಾವುದೇ ದುಸ್ಸಾಹಸವನ್ನ ತಲೆ ಕೆಳಗು ಮಾಡುವ ದೃಢವಾದ ಶಕ್ತಿ ನಮ್ಮಲ್ಲಿದೆ ಅನ್ನೋದನ್ನ ಈ ಟೆಸ್ಟ್ ಇಡೀ ಜಗತ್ತಿಗೆ ಸಾರಿ ಸಾರಿ ಹೇಳ್ತಿದೆ. ವಿಭಾಗ 4, ಇತ್ತೀಚಿನ ಕ್ಷಿಪಣಿ ಪರೀಕ್ಷೆಗಳು. ನಾವು ಈ ಘಟನೆಯನ್ನ ಕೇವಲ ಒಂದೇ ಒಂದು ಟೆಸ್ಟ್ ಅಂತ ನೋಡಬಾರ್ದು. ಈ ಟೈಮ್ಲೈನ್ ಅನ್ನ ಸ್ವಲ್ಪ ಅಬ್ಸರ್ವ್ ಮಾಡಿ. ಮೇ 8ನೇ ತಾರೀಕಿನಂದು ಇದೇ ಒಡಿಶಾದಿಂದ ಒಂದು ಸುಧಾರಿತ ಅಗ್ನಿಕ್ಷಿಪಣಿಯ ಫ್ಲೈಟ್ ಟ್ರಯಲ್ ಯಶಸ್ವಿಯಾಗಿತ್ತು. ಅದಾದ ಬಳಿಕ ಈಗ ಶುಕ್ರವಾರದಂದು ಬಾಲಸೋರಿನಿಂದ ಅಗ್ನಿ-1 ಪರೀಕ್ಷೆ ನಡೆದಿದೆ. ಒಂದಾದ ಮೇಲೊಂದರಂತೆ ಬ್ಯಾಕ್ ಟು ಬ್ಯಾಕ್ ನಡೀತಿರುವ ಈ ಡೆವಲಪ್ಮೆಂಟ್ಸ್ ನಮ್ಮ ಡಿಫೆನ್ಸ್ ಸಿಸ್ಟಮ್ ಎಷ್ಟು ಫಾಸ್ಟಾಗಿ ಅಪ್ಡೇಟ್ ಆಗ್ತಾ ಇದೆ ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸ್ತಿದೆ ಅಲ್ವಾ? ಈಗ ಮೇ 8ರ ಪರೀಕ್ಷೆ ಬಗ್ಗೆ ಮಾತಾಡುವಾಗ ಒಂದು ಅತ್ಯಂತ ಹೈಟೆಕ್ ಪದವನ್ನು ನಾವು ಅರ್ಥ ಮಾಡಿಕೊಳ್ಳೇಬೇಕು. ಅದೇ MIRV, ಅಂದರೆ ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟೆಬಲ್ ರೀ ಎಂಟ್ರಿ ವೆಹಿಕಲ್. ಸುಧಾರಿತ ಅಗ್ನಿಕ್ಷಿಪಣಿಯಲ್ಲಿ ಇದನ್ನೇ ಅಳವಡಿಸಲಾಗಿತ್ತು. ಇದು ಎಂಥ ಟೆಕ್ನಾಲಜಿ ಅಂದರೆ, ಒಂದೇ ಒಂದು ಕ್ಷಿಪಣಿಯಿಂದ ಬೇರೆ ಬೇರೆ ಜಾಗದಲ್ಲಿರುವ ಟಾರ್ಗೆಟ್ಗಳನ್ನು ಏಕಕಾಲದಲ್ಲಿ ಭೇದಿಸಬಹುದು. ಅಕ್ಷರಶಃ ಇದೊಂದು ಟೆಕ್ನಾಲಜಿಯ ಮಾಸ್ಟರ್ ಸ್ಟ್ರೋಕ್. ಈ 2 ಟೆಸ್ಟ್ಗಳನ್ನು ಅಕ್ಕಪಕ್ಕ ಇಟ್ಟು ನೋಡಿದ್ರೆ ನಮಗೆ ಸಿಗುವ ಚಿತ್ರಣವೇ ಬೇರೆ. ಶುಕ್ರವಾರ ನಡೆದ ಅಗ್ನಿ-1 ಪರೀಕ್ಷೆ ನಮ್ಮ ಕಡಿಮೆ ಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿಯ ಆಪರೇಷನಲ್ ರೆಡಿನೆಸ್ ಅನ್ನ ಸಾಬೀತುಪಡಿಸಿದೆ. ಆದರೆ ಆ ಸುಧಾರಿತ ಅಗ್ನಿ ಪರೀಕ್ಷೆ MIRVನಂತಹ ನೆಕ್ಸ್ಟ್ ಜನರೇಷನ್ ತಂತ್ರಜ್ಞಾನವನ್ನು ಪ್ರದರ್ಶಿಸಿತು. ಒಡಿಶಾದಿಂದ ನಡೆದ ಈ 2 ಪರೀಕ್ಷೆಗಳು ಪ್ರದರ್ಶಿಸಿರುವ ತಾಂತ್ರಿಕ ಸಾಮರ್ಥ್ಯಗಳು ನಮ್ಮ ರಕ್ಷಣಾ ವ್ಯವಸ್ಥೆಯ ಬಹುಮುಖಿ ತಾಕತ್ತನ್ನ ಎತ್ತಿ ಹಿಡಿಯುತ್ತಿವೆ. ಇದೆಲ್ಲದರ ಅರ್ಥ ಏನು? ಭವಿಷ್ಯದ ಕಾರ್ಯಾಚರಣೆಯ ಸಿದ್ಧತೆಗಾಗಿ ಈ ಮೈಲಿಗಲ್ಲು ನಿಜಕ್ಕೂ ಏನನ್ನ ಸೂಚಿಸುತ್ತೆ? ಅಗ್ನಿ-1ರ ಈ ಯಶಸ್ವಿ ಉಡಾವಣೆ ಮತ್ತು ಆ MIRV ತಂತ್ರಜ್ಞಾನ ಕೇವಲ ಇವತ್ತಿನ ಹೆಮ್ಮೆಯಷ್ಟೇ ಅಲ್ಲ, ಇದು ನಾಳೆಯ ನಮ್ಮ ಭದ್ರತೆಯ ಅಡಿಪಾಯ. ತಂತ್ರಜ್ಞಾನ ಮತ್ತು ಕಾರ್ಯಾಚರಣೆಯ ನಿಖರತೆಯ ವಿಚಾರದಲ್ಲಿ ನಮ್ಮ ಸಶಸ್ತ್ರ ಪಡೆಗಳು ಸದಾ ಒಂದು ಹೆಜ್ಜೆ ಮುಂದಿವೆ ಅನ್ನೋದು 100ಕ್ಕೆ 100 ಕನ್ಫರ್ಮ್ ಆಗಿದೆ. ಭವಿಷ್ಯದಲ್ಲಿ ಈ ತಂತ್ರಜ್ಞಾನ ಭಾರತದ ಗ್ಲೋಬಲ್ ಪವರ್ ಅನ್ನ ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯಬಹುದು. ಈ ಕುತೂಹಲಕಾರಿ ಪ್ರಶ್ನೆಯನ್ನ ನಿಮಗೆ ಬಿಡುತ್ತಾ ನಿಜ ಕನ್ನಡ ನ್ಯೂಸ್ನ ಈ ವಿವರಣಾತ್ಮಕ ವರದಿಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ಮತ್ತೆ ಸಿಗೋಣ.